ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನರೇಂದ್ರ ಮೋದಿಯವರ ವಿರುದ್ಧ ಆರೋಪಗಳಲ್ಲಿ ಇದು ಒಂದು ಬಾಕಿ ಇತ್ತು. ಈಗೊಂದು ಹೊಸದೊಂದು ಆರೋಪ ಕೇಳಿಬಂದಿದೆ ಇವತ್ತು. ಏನದು? ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಭಯೋತ್ಪಾದಕ. ಇದನ್ನು ಯಾರು ಹೇಳಿದ್ರು? ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ, ಕರ್ನಾಟಕದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆಯವರು ಈ ನುಡಿಮುತ್ತನ್ನು ಉದುರಿಸಿದ್ದಾರೆ. ಒಂದ್ಸಲಿ ಕೇಳಿಬಿಡಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. Can they join with Modi, who is a terrorist? How can they join with Modi, who is a terrorist, and who won't believe in equality? His party won't believe in equality and justice. And these people are joining with them. It means that they are weakening democracy, they are weakening the philosophy of Annadurai, Kamaraj, Periyar and Kalingar and Baba Saheb Ambedkar. ಕೇಳಿದ್ರಲ್ಲ, ಒಬ್ಬ ಭಯೋತ್ಪಾದಕನ ಜೊತೆ ಅಣ್ಣಾ DMK ಮೈತ್ರಿ ಮಾಡ್ಕೊಂಡಿದೆ, ನಾಚಿಕೆ ಆಗಲ್ವೇನ್ರಿ ಅಂತ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ತಮಿಳುನಾಡಿನ ಪ್ರಚಾರದ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅಲ್ಲಿ ಅಣ್ಣಾ DMK ಮತ್ತು BJP ಮೈತ್ರಿ ಆಗಿದೆ, ಒಬ್ಬ ಭಯೋತ್ಪಾದಕ ಪ್ರಧಾನಿ ಅವರ ಪಕ್ಷದ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಆ ಮೋದಿಗೆ ಸಮಾನತೆ ಅಂದರೆ ಆಗಲ್ಲ, ಆ ಮೋದಿಗೆ ಡೆಮೋಕ್ರಸಿ ಅಂದರೆ ಆಗಲ್ಲ, ಅಂಥವ್ರ ಜೊತೆ ನೀವು ಹೋಗಿ ದ್ರಾವಿಡ ಪಕ್ಷ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ ಅಂತ ಕೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಈ ಮಾತು ಬರ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೋ ಅಂತ ಶುರುವಾಯಿತು. ಈ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೇರೆ ಕೆಲಸ ಇಲ್ವೇನ್ರಿ? ಯಾವಾಗಲೂ ನರೇಂದ್ರ ಮೋದಿನ ಹೀಗೆ ಬೈಯೋದೇ ಕೆಲಸನಾ? ಹಿಂದೆ ಒಂದು ಸಲ ಬೈದಿದ್ರು, ನೀವು ಜ್ಞಾಪಿಸ್ಕೊಳ್ಳಿ, ಇದೇ ಕಲಬುರಗಿಯಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಒಂದು ವಿಷ ಸರ್ಪ ಇದ್ದ ಹಾಗೆ ಅಂತ ಬೈದಿದ್ರು. ಮೋದಿ ಅಂದರೆ ಯಾಕೆ ಈ ಮನುಷ್ಯನಿಗೆ ಇಷ್ಟೊಂದು ಭಯನಾ? ನಿಜಕ್ಕೂ ಅದಕ್ಕೋಸ್ಕರ ಇವರು ಭಯೋತ್ಪಾದಕ ಅಂತ ಹೇಳ್ತಾ ಇದ್ದಾರಾ? ಅವರು ಕಂಡ್ರೆ ಭಯ ಇರೋದ್ರಿಂದಲೇ ಪಾಪ ಇವರು ಭಯೋತ್ಪಾದಕ ಅಂತ ಏನಾದ್ರು ಹೇಳ್ಬಿಟ್ರ ಬಾಯಿ ತಪ್ಪಿ, ಮನಸ್ಸು ಒಳಗಿದ್ದ ಏನಾದ್ರು ಆಚೆ ಬಂದುಬಿಡ್ತಾ? ನಾನು ಇದನ್ನು ಯಾಕೆ ಇಷ್ಟೊಂದು ಲೈಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗ ಇಡೀ ದೇಶದಲ್ಲಿ ಕ್ಷಣಾರ್ಧದಲ್ಲಿ ಅಂದರೆ ಕೆಲವೇ ನಿಮಿಷಗಳಲ್ಲಿ ವಿರೋಧ ಭಾರಿ ಜೋರಾಗಿ ಕಂಡು ಬಂತು, ತಕ್ಷಣ ಖರ್ಗೆ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು. ನೀನು ನೋ 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 ನಾನು ಹಂಗೆ ಹೇಳೇ ಇಲ್ಲ, ನಾನು ಹೇಳಿದ ಅರ್ಥನೇ ಬೇರೆಪ್ಪ, ನೀವು ತಪ್ಪು ತಿಳ್ಕೊಬಿಟ್ಟಿದ್ದೀರಾ, ಅದನ್ನು ಕೇಳಿಸ್ಕೊಳ್ಳಿ. Just I wanted to clarify that Modi always threatens and always is I told certain sequence, ID, ED, income tax, CVC, these institutions are in his hand. Again, this delimitation also he wants to take in his hand. Therefore, I say, in that context, terrorize, you mean to say? He is terrorizing people and political parties. I never said he is a terrorist. ಕೇಳಿಸ್ಕೊಂಡ್ರಲ್ಲ, ನಾನು ಮೋದಿ ಟೆರರಿಸ್ಟ್ ಅಂತ ಹೇಳಲಿಲ್ಲ. ಮೋದಿ ED CBI ಅಂತ ಇಟ್ಕೊಂಡು ವಿರೋಧ ಪಕ್ಷದವ್ರನ್ನ ಟೆರರೈಸ್ ಮಾಡ್ತಾರೆ ಅಂತ ನಾನು ಹೇಳಿದ್ದು ಅಂತ. 10 ನಿಮಿಷದ ಮುಂಚೆ ಹೇಳಿದ ಮಾತು 10 ನಿಮಿಷದಲ್ಲಿ ಜನ ಮರೀತಾರೇನ್ರಿ? ಖರ್ಗೆ ಸಾಹೇಬ್ರಿಗೆ ವಯಸ್ಸಾಗ್ತಾ ಯಾಕೆ ಈ ಥರದ ದ್ವೇಷದ ಮಾತುಗಳು ಅವ್ರ ಬಾಯಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅವ್ರ ಪಕ್ಷದ ಸರ್ಕಾರ ಇದ್ದಾಗ ಒಬ್ಬ ಭಯೋತ್ಪಾದಕರನ್ನು ಪ್ರಧಾನಮಂತ್ರಿ ಕಚೇರಿಗೆ ಕರೆದು ಪ್ರಧಾನಮಂತ್ರಿ ಅವರ ಕೈ ಕುಲುಕಿ ಕಳಿಸಿದರು. ಇದೇ ಭಯೋತ್ಪಾದಕರಿಗೆ, ಇದೇ ಪ್ರತ್ಯೇಕತಾವಾದಿಗಳಿಗೆ ಸರ್ಕಾರಿ ಹಣ ಕೊಟ್ಟು ಸಾಕ್ತಾ ಇತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಸರ್ಕಾರ. ಒಬ್ಬ ಭಯೋತ್ಪಾದಕ ಯಾಕೂಬ್ ಮೆನನ್ಗೆ ನೇಣುಗಂಬಕ್ಕೆ ಹಾಕಿದಾಗ ಇದೇ ಕಾಂಗ್ರೆಸ್ ಬೆಂಬಲಿತ ಗುಂಪುಗಳು ಗುಳೋ ಅಂತ ಹತ್ತಿದ್ವು. ಸೊ ಇಂಥವರು ಭಯೋತ್ಪಾದಕತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಮೊನ್ನೆ ಅಸ್ಸಾಂನಲ್ಲಿ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದರು. ಮುಸ್ಲಿಮರ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಿದ್ರು. ಮುಸ್ಲಿಮರೇ, ನೀವು ನಮಾಜ್ ಮಾಡ್ತಿರ್ಬೇಕಾದ್ರೆ ಹಾವು ಸರ್ಪ ಬಂದ್ಬಿಡ್ತದೆ, ನಿಮ್ಮ ಕುರಾನ್ನಲ್ಲೇ ಹೇಳಿದೆ, ಅಂಥ ಸಂದರ್ಭದಲ್ಲಿ ನೀವು ನಮಾಜನ್ನು ನಿಲ್ಲಿಸ್ಬಿಟ್ಟು ಹೋಗಿ ಅವುಗಳನ್ನ ಕೊಂದಾಕಬೇಕು. ಸೊ ಹಾಗಾಗಿ ಈ BJP RSS ಕೂಡ ವಿಷ ಸರ್ಪ ಇದ್ದಾಗೆ ಅವುಗಳನ್ನ ನೀವು ಮುಗಿಸ್ಬಿಡಿ. ಅದಾದಮೇಲೆ ಮತ್ತೆ ವಿರೋಧ ವ್ಯಕ್ತ ಆದಾಗ ನೋ ನಾನು ಹೇಳಿದ್ದು ಬೇರೆ ಅರ್ಥದಲ್ಲಿ, ನಾನು ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಅಂದರು. ಅಂದರೆ ಮೋದಿ ಭಯ ಯಾಕೆ ಇವ್ರನ್ನ ಇಷ್ಟೊಂದು ಕಾಡ್ತಾ ಇದೆ? ತಮ್ಮ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಆಗಲಿಲ್ವಲ್ಲ ಅನ್ನುವಂಥ ಒಂದು
ಫ್ರಸ್ಟ್ರೇಷನ್, ಚುನಾವಣೆಯಲ್ಲಿ ಮೋದಿಯನ್ನು ಸೋಲ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ ಒಂದು ಭ್ರಮನಿರಸನ, ಜೊತೆಗೆ ವಯಸ್ಸು, ಇದೆಲ್ಲವೂ ಸೇರಿಕೊಂಡು ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲಿ ಇಂಥ ಮಾತುಗಳನ್ನು ಆಡಿಸ್ತಾ ಇದೆ ಅಂತ ಅನಿಸುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರೇನು ಮೂಲತಃ ಈ ಥರದ ದ್ವೇಷ ಕಾರುವ ವ್ಯಕ್ತಿ ಅಲ್ಲ, ಆದರೆ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪಾಪ ಅವರ ಬಾಯಲ್ಲಿ ಎಂತೆಂಥ ಮಾತುಗಳು ಬರ್ತಾ ಇದೆ ನೋಡಿ. ಮೋದಿ ಅಂದರೆ ಅಷ್ಟೊಂದು ಭಯ ಇವರಿಗೆ ಅನ್ನೋದು ಇದರಿಂದ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ.